ಒಂದೇ ಒಂದು ಆರ್ಡರ್ ಮತ್ತೋರ್ವ ಮಿನಿಸ್ಟರ್ ಸೈಲೆಂಟ್ ಆಗಿದ್ದಾರೆ. ಮತ್ತೋರ್ವ ಮಂತ್ರಿಯ ಮನ ಗೆದ್ದಿರುವಂತಹ ಡಿಕೆ ಶಿವಕುಮಾರ್. ಮತ್ತೋರ್ವ ಮಿನಿಸ್ಟರ್ ಸೈಲೆಂಟ್ ಆಗಿರುವಂತದ್ದು ಒಂದೇ ಒಂದು ಆರ್ಡರ್ಗೆ ಮತ್ತೋರ್ವ ಮಂತ್ರಿಯ ಮನ ಗೆದ್ದಿರುವಂತಹ ಡಿಕೆ ಶಿವಕುಮಾರ್. ಮೊದಲು ರೆಡ್ಡಿ ರೆಬಲ್, ನಂತರ ಮುನಿಯಪ್ಪ ಮುನ್ಸ್ಕೊಂಡಿರ್ತಾರೆ. ಬಳಿಕ ಸಿದ್ದು ಪರಮಾಪ್ತ, ಮಂತ್ರಿ ಕೆಜೆ ಜಾರ್ಜ್ ಕೂಡ ಬೇಸರವನ್ನ ಹೊರಹಾಕಿರ್ತಾರೆ. ಐಎಎಸ್ ರಾಜೇಂದ್ರ ಚೋಳನ್ ವರ್ಗಕ್ಕೆ ಜಾರ್ಜ್ ಗರಂ ಆಗಿದ್ದಾರೆ ಕೂಡ. ತೀವ್ರವಾಗಿ ಅಸಮಾಧಾನಗೊಂಡಿರುವಂತಹ ಕೆಜೆ ಜಾರ್ಜ್ ಸಿದ್ದು ಬಳಿ ಬೇಸರ ತೋಡಿಕೊಂಡಿದ್ದಂತಹ ಪವರ್ ಮಿನಿಸ್ಟರ್ ಜಾರ್ಜ್ ಬೇಸರವನ್ನ ಅರಿತು ಕೆಪಿಟಿಸಿಎಲ್ ಹೊಸ ಎಂಡಿ ನೇಮಕ ರದ್ದಾಗಿದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಕೂಡ. ಒಂದೇ ಒಂದು ಆರ್ಡರ್ ಇಂದಾಗಿ ಮತ್ತೋರ್ವ ಮಿನಿಸ್ಟರ್ ಸೈಲೆಂಟ್ ಆಗಿದ್ದಾರೆ. ಮತ್ತೋರ್ವ ಮಂತ್ರಿಯ ಮನ ಗೆದ್ದಿರುವಂತಹ ಡಿಕೆಶಿ. ಮೊದಲು ರೆಡ್ಡಿ ರೆಬಲ್ ಆಗಿದ್ರು, ನಂತರ ಮುನಿಯಪ್ಪ ಮುನ್ಸ್ಕೊಂಡಿದ್ರು. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಮಾತನಾಡಿರ್ತಾರೆ ಮುನಿಯಪ್ಪ. ಅಲ್ಲೂ ಕೂಡ ಅವ್ರು ಯಾವುದೇ ರೀತಿಯಾಗಿ ಅಷ್ಟಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದಿಲ್ಲ. ಸುಮ್ಮನಿರಿ ಅಂಕಲ್, ನೋಡೋಣ ಅಂತ ಹೇಳಿರ್ತಾರೆ. ಅಂಡ್ ಈ ಕಡೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅಸಮಾಧಾನಗೊಂಡಿರ್ತಾರೆ. ಬೇಕಾದಂತಹ ಖಾತೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಡಿಕೆಶಿ ಅವರು ಮಾತು ಕೊಟ್ಟಿದ್ರು ಅಂತಾನೂ ಕೂಡ ಹೇಳ್ತಾರೆ. ಅದನ್ನು ಒಪ್ಕೊಳ್ತಾರೆ ಡಿಕೆ ಶಿವಕುಮಾರ್. ಹೌದು, ಆ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಈಗ ಐಎಎಸ್ ರಾಜೇಂದ್ರ ಚೋಳನ್ ವರ್ಗಕ್ಕೆ ಜಾರ್ಜ್ ಗರಂ ಆಗಿರ್ತಾರೆ ಕೂಡ. ತೀವ್ರವಾಗಿ ಅಸಮಾಧಾನಗೊಂಡಿರುವಂತಹ ಕೆಜೆ ಜಾರ್ಜ್. ಸಿದ್ದು ಬಳಿ ಬೇಸರವನ್ನು ಕೂಡ ತೋಡ್ಕೊಂಡಿರ್ತಾರೆ ಪವರ್ ಮಿನಿಸ್ಟರ್. ಈಗ ಫೈನಲಿ ಡಿಕೆಶಿಯ ಒಂದು ಮಾತಿನಿಂದ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಹೋಗಿದ್ದಾರೆ. ಜಾರ್ಜ್ ಗಮನಕ್ಕೆ ತಾರದೆ ಕೆಪಿಟಿಸಿಎಲ್ಗೆ ಹೊಸ ಎಂಡಿ ನೇಮಕ ಮಾಡಿರುವಂಥದ್ದು. ಕೆಪಿಟಿಸಿಎಲ್ಗೆ ಹಿರಿಯ ಅಧಿಕಾರಿ ಬದಲು ಕಿರಿಯ ಅಧಿಕಾರಿಯನ್ನ ನೇಮಕ ಮಾಡಿರ್ತಾರೆ. ರಾಜೇಂದ್ರ ಚೋಳನ್ ನೇಮಕಕ್ಕೆ ಕೆಜೆ ಜಾರ್ಜ್ ಅಸಮಾಧಾನಗೊಂಡಿರ್ತಾರೆ. ಕೆಜೆ ಜಾರ್ಜ್ ಅಸಮಾಧಾನದ ಬಗ್ಗೆ ತಿಳಿದು ಎಚ್ಚೆತ್ತಿರುವಂತಹ ಡಿಕೆಶಿ ಕೊನೆಗೂ ಕೂಡ ರಾಜೇಂದ್ರ ಚೋಳನ್ನ ನೇಮಕಾತಿ ರದ್ದು ಮಾಡಿರುವಂತಹ ಸರ್ಕಾರ. ಜಾರ್ಜ್ ಗಮನಕ್ಕೆ ತಾರದೆ ಕೆಪಿಟಿಸಿಎಲ್ಗೆ ಹೊಸ ಎಂಡಿ ನೇಮಕವಾಗಿರುವಂಥದ್ದು. ಕೆಪಿಟಿಸಿಎಲ್ಗೆ ಹಿರಿಯ ಅಧಿಕಾರಿ ಬದಲು ಕಿರಿಯ ಅಧಿಕಾರಿ ನೇಮಕವಾಗಿದ್ದಾರೆ. ರಾಜೇಂದ್ರ ಚೋಳನ್ ನೇಮಕಕ್ಕೆ ಕೆಜೆ ಜಾರ್ಜ್ ಅಸಮಾಧಾನಗೊಂಡಿರುವಂಥದ್ದು ಕೂಡ. ಕೆಜೆ ಜಾರ್ಜ್ ಅಸಮಾಧಾನದ ಬಗ್ಗೆ ತಿಳಿದು ಎಚ್ಚೆತ್ತುಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಕೊನೆಗೂ ಕೂಡ ರಾಜೇಂದ್ರ ಚೋಳನ್ ನೇಮಕಾತಿ ರದ್ದು ಮಾಡಿದೆ ಸರ್ಕಾರ. ಎಲ್ಲೋ ಒಂದ್ ಕಡೆ ಸಮಾಧಾನ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಬಟ್ ರಾಹುಲ್ ಗಾಂಧಿ ಹೇಳ್ತಾ ಇದ್ರು, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಗೊಂದಲವನ್ನ ಮಾಡ್ಕೊಳ್ಬೇಡಿ, ಗೊಂದಲಕ್ಕೆ ಎಡೆ ಮಾಡಿಕೊಡ್ಬೇಡಿ, ಮನವೊಲಿಸ ಕೆಲಸ ಮಾಡಿ ಓಲೈಕೆ ಮಾಡೋದಕ್ಕೆ ಪ್ರಯತ್ನ ಪಡಿ, ಆಗಿಲ್ವಾ ಬಿಟ್ಟಾಕಿ. ಬಿಕಾಸ್ ಒಬ್ರನ್ನ ಸರಿ ಮಾಡ್ಬೋದು, ಇಬ್ಬರನ್ನ ನಾವು ಓಕೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ನನಗೆ ಆ ಖಾತೆ ಬೇಡ, ಈ ಖಾತೆ ಬೇಡ ಅಂತ ಬಂದರೆ ಹೇಗೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಕೂಡ ನಿನ್ನೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು. ಅದಾದ ಬಳಿಕ ಈಗ ಡಿಕೆ ಶಿವಕುಮಾರ್ ಅಸ್ತ್ರ, ಅವರ ಆರ್ಡರ್ ಇಂದಾಗಿ ಮತ್ತೋರ್ವ ಮಿನಿಸ್ಟರ್ ಸೈಲೆಂಟ್ ಆಗಿರುವಂಥದ್ದು, ಮತ್ತೋರ್ವ ಮಂತ್ರಿಯ ಮನ ಗೆದ್ದಿರುವಂತಹ ಡಿಕೆಶಿ.